ಗೀತಾ ಮೇಡಮ್ ಅವ್ರ ಕಡೆಯಿಂದ 1,001 ರೂಪಾಯಿಗಳ ಕಾಣಿಕೆ ಇರುತ್ತೆ. ಮೇಡಮ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ. ಸೊ ಈ ಒಂದು ವಾಲಿಬಾಲ್ ಪಂದ್ಯವರಿಗೆ ಡ್ರಾಯಿಂಗ್ ಸೀಟ್ ಒಳಗೆ ಶಿಸ್ತ ತಾಬಾಡ್ದವ್ರ ಜೊತೆ ಇದ್ದೀನಿ. ಎಲ್ಲ ಸುಮ್ಮನೆ ನಾನೇ ಸೋರ್ಸ್ಬೇಕು ತಿಂತೀನಿ. ಆದ್ರೆ ಸೋರ್ಸ ನನಗೆ ಗೊತ್ತದ. ನಮ್ಮ ಇವಾಗ ವಾಲಿಬಾಲ್ ಬಾಯ್ಸ್ದು ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಇವತ್ತಿನ ಮ್ಯಾಟ್ರ ಗೊತ್ತೇ ಅದ ನಿಮಗೆ. ನಿನ್ನೆ 2-3 ದಿನ ಹಾಲಿಡೇ ಇತ್ತು. ಸೊ ಇವತ್ತು ಮಂಡೇ ಕಾಲೇಜ್ ಚಲು. ಇವತ್ತಿಂದ ಮತ್ತೆ ಸ್ಪೋರ್ಟ್ಸ್ ಸ್ಟಾರ್ಟ್ ಆಗುತ್ತೆ. ಸ್ಪೋರ್ಟ್ಸ್ ಮತ್ತು ಕಲ್ಚರೆಲ್ಲ ಒಂದು 10 ದಿನ ಆಗ್ಬೋದು. ಸಿಕ್ಕಾಪಟ್ಟೆ ಚೆಂದ ಮಸ್ತ್ ಎಂಜಾಯ್ ಮಾಡ್ಬೋದು ಕಾಲೇಜ್ ಲೈಫ್ನ. ಮತ್ತು ಕಾಲೇಜ್ ಲೈಫ್ ಇದೊಂದು ವರ್ಷ ಆಯ್ತು ಅಂದ್ರೆ ನಾವು ಆಫೀಸ್ ಬೇಕು ಅಂದ್ರೆ ಸಿಗಲ್ಲ. ಸೊ ಇದೊಂದೇ ವರ್ಷ ಇರ್ತದೆ. ಆದಷ್ಟು ಬೇಗ ಎಂಜಾಯ್ ಮಾಡ್ಬೇಕು, ಆದಷ್ಟು ಎಂಜಾಯ್ ಮಾಡಬೇಕು, ಆದಷ್ಟು ನಿಮ್ಗೆ ತೋರಿಸ್ಬೇಕನ್ನೋ ಆಸೆ ನನಗೆ. ಬರೀ ಗೈಸ್ ನೋಡ್ರಿ, ನಮ್ಮ ಏನೋ ಕ್ಯೂಟಿ ಅಂತೂ ಇವಾಗ ಅದಕ್ಕೆ ಸ್ವಚ್ಛ ಮಾಡ್ಕೊಳಕತ್ತಾರ. ನಾವು ಏನೂ ಆಗಿಲ್ಲ, ಈಗ ಜಸ್ಟ್ ಇದ್ದೀನಿ. ಅದಕ್ಕೆ ಸ್ವಲ್ಪ 9 ಆದ್ರ ಮೇಲೆ ಹೋದ್ರು ಎಚ್ಚರಾಗಲಿತ್ತು. ಬರೀ ಇವಾಗ ಸ್ವಲ್ಪ ಮ್ಯಾಗ ಒಂದಿಷ್ಟು ಬಟ್ಟೆ ಹೊಡೆಯೋಕೆ ನಾವು ಒಂದಿಷ್ಟು ಬಟ್ಟೆ ತೊಗೊಂಬರಮಂತ ಒಂದಿಷ್ಟು ಬಟ್ಟೆ ತೊಗೊಂಬರಮು. ಬಟ್ಟೆ ತೊಗೊಂಬಂದು ಶಿಸ್ತಾಗಿ ಒಂದಿಷ್ಟು ಜಳಕ ಮಾಡ್ತೀನಿ. ಜಳಕ ಮಾಡಿಕೊಂಡು ಸೀದಾ ಕಾಲೇಜ್ಗೆ ಹೋಗೋದಿರ್ತದೆ. ಈ ಸಿಕ್ಕಾಪಟ್ಟೆ ಬೇಸರ ಅಲ್ಲಿ ಮನೆಯಾಗಿದ್ದು ಬುದ್ದು 3 ದಿನ ಆಯಿತು. ಒಟ್ಟ ಏನು ಕೆಲಸನೇ ಇಲ್ಲ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬೋರ. ನೋಡ್ರಿ, ಒಂದು 2-3 ಸೆಟ್, 3 ಪ್ಯಾಂಟ್, 1 ಟಿ ಶರ್ಟ್ ಅಷ್ಟೇ ಹೋಗಿದ್ದೀನಿ. ಜಾಸ್ತಿ ಏನು ಹೋಗೋದಿಲ್ಲ. ಯಾಕಂದ್ರೆ ನನಗೆ ಏನು ಬೇಕಲ್ಲ ಅಷ್ಟೇ. ಮತ್ತು ಸಿಕ್ಕಾಪಟ್ಟೆ ಬಟ್ಟೆ ಅದಾವೆ, ಅವು ಆಮೇಲೆ ಒಗಿಬೇಕಂತಾನೆ. ಯಾವತ್ತಾದರೂ ಫ್ರೀ ಇದ್ದಾಗ ಸ್ಪೋರ್ಟ್ಸ್ ಕಂಪ್ಲೀಟ್ ಆಯ್ತಂದ್ರೆ ಫ್ರೀನೇ ಇರ್ತೀನಿ. ಇವತ್ತು ಫ್ರೀ ಇರ್ತೀನೋ ಏನು ಮಾಡ್ತೀನಿ ಎಲ್ಲ ಗೊತ್ತಿಲ್ಲ. ಬರೀ ಆದಷ್ಟು ಬೇಗ ರೆಡಿಯಾಗಿಬಿಟ್ಟು ಹೋಗೋಮಂತ. ನಾನು ಇನ್ನೂ ಅಲ್ಲೇನೋ ನಂದೇನು ಕೆಲಸ ಇಲ್ಲೇನೋ ಇನ್ನೂ ಒಂದು 10 ತನಕ ಮಲ್ಕೊಂಡು ಹೋಗ್ಬೇಕಂತ ಕಾಲ್ ಮಾಡಿದ್ದೆ. ಅವ್ರದ್ರಲ್ಲ ಬಾರ್ ಹೋಗಾರ ಇಲ್ಲೇ ಮುಗ್ಬೇಕಲ್ಲ ಬನ್ನಿ ಸಾಟ್ ಅಂತ ಎಲ್ಲ ನಾನು ಏನೋ ಮಾಡಮಂತ ಮಾಡಿ ಸಿದ್ಧ ಕಾಲೇಜ್ಗೆ ಹೋಗಿದ್ದೆ. ನೀವು ನೋಡ್ರಿ ಗೈಸ್, ಕರಿಮಾರಿಗೆ ಕರಿ ಚಸ್ಮಾ ಅನ್ಕೋತ ಸ್ವಲ್ಪ ವೈಟ್ ಆಗಿರೋದು ಕರಿದೆ. ಒಟ್ಟ ಚಸ್ಮಾ ಹಾಕೊಂಡು ಮಸ್ತ್ ರೆಡಿಯಾಗಿನಿ. ಇವಾಗ ಸೀದಾ ಕಾಲೇಜ್ಗೆ ಹೋಗೋದು. ಸೀದಾ ಮಸ್ತ್ ರೆಡಿಯಾಗಿನಿ. ಈಗ ನೋಡ್ರಿ, ಅವೇ ಮತ್ತೇನು ಚೇಂಜ್ ಇಲ್ಲ. ಅದೇ ಟಿ ಶರ್ಟ್, ಅದೇ ಪ್ಯಾಂಟ್ಗಳು. ಯಾಕಂದ್ರೆ ಸ್ಪೋರ್ಟ್ಸ್ ಅದ್ರಿ. ಸೊ ಹಂಗಾಗಿ ಅದಕ್ಕೆ ಶಿಸ್ತು ಹೋಗಿದ್ದೆ ಅಲ್ಲಿ. ಅದಕ್ಕೆ ಬರೀ ಇವಾಗ ಡೈರೆಕ್ಟ್ ಹೋಗೋಮಂತ. ಇವ್ರಿಗೆ ಒಂದು ಸ್ವಲ್ಪ ಊಟ ಹಾಕಂತ ಇನ್ನೊಂದು ಸ್ವಲ್ಪ ರಾತ್ರಿ ಅಲ್ಲ ಚಂದನ ನಾವು ಬರಲಲ್ಲ. ನಮ್ಮ ಸ್ನೇಕಿಂಗನ್ನು ಹಾಕ್ತಾನೋ ಇಲ್ಲೋ ಗೊತ್ತಿಲ್ಲ. ಸ್ವಲ್ಪ ಹೊಟ್ಟೆ ತುಂಬ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಹೋಗ್ತಾರೆ ಇವರಿಬ್ಬರು. ಆರಾಮ್ ಹೊಟ್ಟೆ ತುಂಬ ಊಟ ಮಾಡ್ಕೋತು ಇಲ್ಲೇ ಮುಕ್ಕೋತಾರೆ ಆರಾಮ್ಸೆ. ಇಲ್ಲಾಂದ್ರೆ ಭಾಳ ವಜ್ಜು ಬೀಳ್ತದೆ ರೀ. ಚಂದನ ಉಪವಾಸ ಇರ್ತಾವೆ ಪಾಪ. ಬರೀ ಅವ್ರಿಗೆ ಒಂದು ಊಟ ಹಾಕ್ತೀನಿ ಅಂತ ಇನ್ನೊಂದು ಸ್ವಲ್ಪ ಮೊಸರದ ಹಾಕ್ತೀನಿ. ಹಾಕ್ಬಿಟ್ಟು ಸೀದಾ ಕಾಲೇಜ್ಗೆ ನಮ್ಮ ಪಯಣ. ಗೈಸ್, ಇವಾಗ ಜಸ್ಟ್ ಕಾಲೇಜಿಗೆ ರೀಚ್ ಆಗಿವಿ. ನಮ್ಮ ಟೀಮ್ದವರು ನನಗೆ ಡ್ರಾಯಿಂಗ್ ತೀರಗತ್ತೆ ಕೊಟ್ಟಿರತ್ತ. ಕರೆ ಆಯ್ತು, ನಮ್ಗೆ ಏನೂ ಬರೋಲ್ಲ ಅಂದ್ರೂ ನನಗೆ ಕೊಟ್ರಂತ. ಸುಮ್ಮ ನಮ್ಮ ಟೈಗರ್ ಮೇಡಮ್ಗೆ ಅವ್ರಿಗೆ ಬಿಡಿಸ್ಕೇರೆ ಕೊಟ್ಬಿಡ್ತೀನಿ. ಯಾಕಂದ್ರೆ ಪಾರ್ಟಿಸಿಪೇಟ್ ಮಾಡ್ಬೇಕು, ಗೆಲ್ಬೇಕಂತೇನಿಲ್ಲ ಅದ್ರಾಗ. ಸೊ ಏನು ಪಾರ್ಟಿಸಿಪೇಟ್ ಮಾಡಿದೆ ಅಂದರೆ ವಿನ್ ಆಗಲಿಲ್ಲ ಅಂದ್ರೆ ಅಸಹ್ಯ ಬಾ ಅಂತ ಹೇಳಿದ್ರೆ ನಾ ಇಲ್ಲಿವರೆಗೂ ಒಂದು ಆಟ ಆಡಿಲ್ಲ. ಭಾಳ ಜನ ಕೇಳ್ತೀರಿ, ನೀ ಏನು ಆಟ ಆಡ್ತಾನೆ ಅಂತ ಹೇಳಿದ್ರೆ ನಾ ಸೊ ಅದ್ರ ಸಲಿಂದ ಆಟ ಆಡ್ಲಕತ್ತಿರಲಿಲ್ಲ. ಬಟ್ ಇವಾಗ ಇವರು ನನ್ನ ಹೆಸರೇ ಬರ್ದಾರಂತ. ಬರೀ ನೋಡೋಮಂತ ನನ್ನ ಕೈಲಿ ಆದಷ್ಟು ಟ್ರೈ ಮಾಡ್ತೀನಿ. ಇಂದ ನಾನು ಏನೂ ಸಾಮಾನುಗಳು ತಂದಿಲ್ಲ. ಅವ್ರಿಗೆ ಹೇಳಿ ನೀವು ತೊಗೊಂಬಾ ಅಂತ ಹೇಳಿದ್ರೆ, ಯಾಕಂದ್ರೆ ನಾನು ಏನು ಬರೋಲ್ಲ, ನನ್ನ ಹೆಸರು ಅವ್ರು ಬರ್ದಾರ. ಸೊ ಸಾಮಾನು ತಂದ್ರೆ ಸಟ ಅಂತ ಹೇಳಿದ್ರೆ ಕೂತು ಬಿಡಿಸ್ತೀನಿ ಅಂತ. ಹೆಂಗೆ ಬಿಡಿಸ್ತೀನಿ ಅಂತ ನೋಡಕತ್ತಿರತ್ತೆ ನೀವು. ನನ್ನ ಡ್ರಾಯಿಂಗ್ ನೋಡಕತ್ತಿರತ್ತೆ ನೀವು ಫಸ್ಟ್ ಟೈಮ್ ಡ್ರಾಯಿಂಗ್. ಗೈಸ್, ನನಗೆ ಡ್ರಾಯಿಂಗ್ದಾಗ ಹೆಸರು ಕೊಟ್ರ ಕರೆ ಹೇಳ್ಬೇಕಂದ್ರೆ ಬಿಟ್ಟು ಆನು ಬರಲ್ಲ, ಅಲ್ಲ ಬಿಟ್ಟು ಆನು ಬರಲ್ಲ ನನಗೆ ಡ್ರಾಯಿಂಗ್ದಾಗ. ಅಂದರೆ ನೋಡಿ ಮಾತ್ರ ಸ್ವಲ್ಪ ಏನಾದರೂ ಬಿಡಿಸ್ಬೋದು, ನೋಡೋದ್ರೆ ಬಿಡಿಸ್ಬೇಕಂತದ್ದು. ಸೊ ಸ್ವಲ್ಪ ಕ್ರಿಟಿಕಲ್ ಇರ್ತದೆ. ಆದಷ್ಟು ಟ್ರೈ ಮಾಡೋಮಂತ. ನಮ್ಮ ಕೈಲಿ ಆದಷ್ಟು ಆಯಿತು ಅಂದ್ರೆ ಮಾತ್ರ ಭಾಳ ಬೆಸ್ಟ್ ಆಗುತ್ತೆ. ಬರೀ ಆದಷ್ಟು ಟ್ರೈ ಮಾಡ್ತೀನಿ ಅಂತ. ಆ್ಯಂಡ್ ಏನು ಸಾಮಾನ್ಯನೇ ಇಲ್ಲ, ಏನೋ ಯಾರೂ ಬಂದಿಲ್ಲ, ನಾನೇ ಫಸ್ಟ್ ಒಂದು ಕುಂದಿಸ್ಯಾರ ನನಗೆ. ಬರೀ ಈ ಸದ್ದ ಅದೊಂದಿಟ್ಟು ಎಲ್ಲ ಇಕ್ವಿಪ್ಮೆಂಟ್ಗಳು ತರ್ತಾರೆ. ಇಕ್ವಿಪ್ಮೆಂಟ್ಗಳು ತಂದ್ರೆ ಕೂತ್ಗೆ ಬಿಡಿಸ್ತೀನಿ ಅಂತ. ಬಟ್ ಇಲ್ಲಿ ಡ್ರಾಯಿಂಗ್ ತೆಗಿಬೇಕಂತೇಳಿ ಕುಂತೀವಿ, ಡ್ರಾಯಿಂಗ್ ಕಾಂಪಿಟೇಷನ್. ಒಂದು ಮಾತು ಹೇಳ್ಬೇಕಂದ್ರೆ ನಾನು ನೋಡಿ ಎಲ್ಲರೂ ನಗಲಾಕತ್ತಾರ.
ನಾನು ನೋಡಿ ಎಲ್ಲರೂ ನಗಲಾಕತ್ತಾರ. ಎಲ್ಲರೂ ಅಂದರೆ ಮೇಡಮ್ ಅವ್ರು ಹಿಡಿದು ಒಟ್ಟು ಬಂದು ನಗಾಕತ್ತಾರ. ಟೀಚರ್ಸ್ ಹಿಡಿದು ಎಲ್ಲ ಸುಮ್ಮನೆ ನಗಲಾಕತ್ತಾರ ನೋಡಿ. ಅಂದರೆ ನಾವೇನು ಆಡೋ ಭಾಳ ಕಷ್ಟಪಟ್ಟು ಏನೋ ಮಾಡ್ಕೊಂಡು ಇದು ಮಾಡೋಕ್ಕೆ ಚಿತ್ರ ತೆಗಿತೀನಿ ಡ್ರಾಯಿಂಗ್ ಸೀಟ್ ಒಳಗೆ ಶಿಸ್ತು ತಾಬಾರ್ದು ಚಿತ್ರ ತೆಗಿತೀನಿ. ಎಲ್ಲ ಸುಮ್ಮನೆ ನಾನೇ ಸೋರಿಸ್ಬೇಕು ತಿಂತೀನಿ. ಆದ್ರೆ ಸೋಲ್ಸ ನನಗೆ ಗೊತ್ತದ. ನಮ್ಮ ಪ್ರಯತ್ನ ಮಾಡ್ತೀವಿ. ಎಂಜಾಯ್ ಮಾಡೋಕ್ಕೆ ಬರೀ ಕೇಳಕತ್ತೀರಿ ಎಲ್ಲ ಸುಮ್ಮನೆ ಏನು ಆಡ್ತೀವಿ ಏನು ಆಡ್ತಾನೆ ಕೇಳಕ್ಕೆ ನೋಡ್ರಿ ನಾ ಇದು ಆಡಕತ್ತೀನಿ ನೋಡ್ರಿ. ನಾ ಆಡಕತ್ತೀನಿ ಇದು ಜಬರ್ದಸ್ತಿ ಆಡ್ಸಕತ್ತಾರ ನಾನು ಹಿಡಿಸಿ ನನ್ನ ಹೆಸರು ಬರ್ಸ್ಯಾರ ಬರೋದ್ರಾಗ ಬರಿಗಾಯಿ ಸೀರಿ ಇಷ್ಟೆಲ್ಲ ಪಟ ಚಿತ್ರ ತೆಗಿತೀನಿ ಚಿತ್ರ ತೆಗಿತೀನಿ ಆಮೇಲೆ ಸಿಗ್ತೀನಿ ಅಂತ ನಮ್ಮ ಮೇಡಮ್ ನಕ್ಕೋಗ್ಯಾರ, ನಮ್ಮ ಸರ್ಗಳು ನಕ್ಕೋಗ್ಯಾರ, ಎಲ್ಲ ಸ್ಟೂಡೆಂಟ್ಗಳು ನಕ್ಕೋಗ್ಯಾರ, ಮೇಡಮ್ಗಳು ನಕ್ಕೋಗ್ಯಾರ, ಎಲ್ಲ ಸುಮ್ಮನೆ ನಕ್ಕೋಗ್ಯಾರ ನಾನು ನೋಡಿ. ಅದಕ್ಕೆ ಅವ್ರ ಮುಂದೆ ಚಾಲೆಂಜ್ ಮಾಡಿ ಚಂದ ತೆಗಿಬೇಕು ಚಿತ್ರ. ಬರೀ ಇವಾಗ ಜಸ್ಟ್ ಏನಂತಾರೆ ಡ್ರಾಯಿಂಗ್ ಮುಗಿಸಿನಿ. ಫಸ್ಟ್ ಬರ್ತದೆ ಸೆಕೆಂಡ್ ಬರ್ತದೆ ಅಂತ ನಮಗೆ ಅದು ಬರಲ್ಲ ನನಗೆ ಓದ್ತದ. ಬಟ್ ನಾನು ಕ್ರಿಯೇಟಿವ್ ಮೈಂಡಿಂದ ನಾನು ಏನು ತಲೆಗೆ ಏನು ಬರ್ತದೆ ಅದು ಬಿಡಿಸೀನಿ. ಬರಿಗಾಯಿ ಸೀರಿ ಎಷ್ಟು ಯಾರೋ ಸಾಮಾನ್ಯವಾಗಿ ಅವರಿಗೆ ಹ್ಯಾಂಡ್ ಓವರ್ ಮಾಡೋಣಂತ, ಇಲ್ಲಾಂದ್ರೆ ನಮ್ಮ ತಲೆ ತಿಕ್ತಾರೆ ಅದಕ್ಕೆ ನೀವು ಇಷ್ಟು ಸಾಮಾನುಗಳು ಕೊಡ್ತೀನಿ ಅಂತ ನಮ್ಮ ಅಕ್ಕ. ಬರಿಗಾಯಿ ಪಟ ಇಷ್ಟೆಲ್ಲ ಸಾಮಾನುಗಳು ಕೊಡ್ತೀನಿ. ಫಸ್ಟ್ ಬರ್ತದೆ ಸೆಕೆಂಡ್ ಬರ್ತದೆ ನೋ ಮ್ಯಾಟರ್. ಬಟ್ ಆಟ ಆಡಿವಲ್ಲ ಅದು ದೊಡ್ಡ ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ನೋಡ್ರಿ ಗಾಯ್ಸ್, ನಮ್ಮ ಇವಾಗ ವಾಲಿಬಾಲ್ ಬಾಯ್ಸ್ದು ಟೀಮ್ ಸದ ಇದು ಮಾಡತ್ತಾರ, ಏನಂತಾರ ಅದಕ್ಕೆ ಟಾಸ್ ಮಾಡಕತ್ತಾರ ನೋಡ್ರಿ ಗಾಯ್ಸ್. ಇವಾಗ ಟಾಸ್ ಯಾರು ಗೆದ್ದಾರ ಹೇಳ್ತಾರ. ಬರೀ ಗಾಯ್ಸ್ ಡೈರೆಕ್ಟ್ ಆಟ ತೋರಿಸ್ತೀನಿ ಅಂತ ಇವ್ರೊಂದು ಸಾಂಗ್ ಹಚ್ಚಾರ. ಅದಕ್ಕೆ ನಮ್ಗೆ ಕಾಪಿ ಕ್ಲೇಮ್ ಬರ್ತಾವ. ಸೊ ಬರೀ ಪಟ ಇದಿಷ್ಟು ಆಟಗಳು ತೋರಿಸ್ತಿರ್ತ. ಅವ್ರೊಂದೆರಡು ಬಾಲ್ ಹೊಡೆಯೋದು, ಇವ್ರೊಂದೆರಡು ಬಾಲ್ ಹೊಡೆಯೋದು, ಮತ್ತು ಹೆಚ್ಚಿಗೆ ಏನು ತೋರಿಸಲ್ಲ ನಿಮಗೆ. ಸರ್ ಲಯನ್ಸ್ ವರ್ಸಸ್ ಈಗಲ್ ರೀ. ಶರಣ ಸರ್ ಅವರಿಗೆ ಪ್ರಥಮ ಸರ್ವಿಸ್ ಮೊದಲನೇ ಬರಲಿ. ಲಾಲ್ ಸಾಹೇಬ್ ಕೂಡ ಒಂದು ಜೋರ ಚಿತ್ರದಲ್ಲಿ ಉತ್ತಮವಾದಂತಹ ಒಂದು ಸರ್ವಿಸ್. ಹೈಟ್ ಕರಗ ಬೆಳಗ್ಗೆ ಹ್ಯಾಪಿ ಬರ್ಡೇ ಟು ಯು. ಆದಂತಹ ಎಲ್ಲ ಸೈಡಿಗೆ ಹಾಕಬೇಕಾಗುತ್ತೆ. ಉತ್ತಮವಾದಂತಹ ಒಂದು ಸರ್ವಿಸ್ ಆರಾಮ್ ಸರ್. ನೋಡ್ರಿ ಗಾಯ್ಸ್, ಬಿದರ್ ಮಂದಿ ಜೊತೆ ನಿಂತು ಗೆದ್ದು ಆಟ ನಾವು ತಿಂಡಿಲ್ಲ ತಾಬಾಡ ಫಸ್ಟ್ ಮ್ಯಾಚ್ ಅಂತ ಹೊಡೆದ್ವಿ. ಇವಾಗ ಡೈರೆಕ್ಟ್ ಫೈನಲ್. ಈ ವಾಲಿಬಾಲ್ ಟೀಮ್ ಒಂದು ವಾಲಿಬಾಲ್ ಮ್ಯಾಚ್ ಅಂತ ನಾವು ಹೊಡ್ತೀವಿ ಫಿಕ್ಸ್ ನೋಡಕತ್ತ. ಇವಾಗ ಜಸ್ಟ್ ಊಟಕ್ಕೆ ಬಂದಿವಿ. ಇಲ್ಲ ಇವಾಗ ಜಸ್ಟ್ ನೋಡ್ರಿಲ್ಲ ವಾಲಿಬಾಲ್ ಅಂತೂ ಕಂಪ್ಲೀಟ್ ಆಯ್ತು. ಆ್ಯಂಡ್ ಒಂದು ಕೀಲಿ ಹೊಡೆದಿವಿ. ಕೀಲಿ ಹೊಡೆದು ಕೀಲಿ ಮೇಡಮ್ ಇರಲಿಲ್ಲ. ಫಸ್ಟ್ ಮ್ಯಾಚ್ ಗೆದ್ದಿವಿ. ಬಟ್ ನಾನು ಸೆಕೆಂಡ್ ಮ್ಯಾಚ್ ಗೆಲ್ಲಬೇಕು ಫೈನಲ್. ಬರೀ ಒಂದಿಷ್ಟು ಊಟ ಮಾಡ್ಕೊಂಬಂತ ಊಟ ಮಾಡ್ಕೊಂಡು ಸ್ವಲ್ಪ ಚಪಾತಿ ಊಟ ಹೇಳಿವಿ, ಶಿಸ್ತು ಊಟ ಮಾಡಂತ ಊಟ ತೊಗೊಂಡ್ವಿ. ನಮ್ಮ ಅಮ್ಮಾಯಕ್ಕ ಉದ್ರಿ ಊಟ ಸಿಗ್ತದೆ ಅಂತ ಕಾಯ್ಲಕತ್ತಾನ. ಬರ್ಲಿಕ್ಕೆ ಯಾರು ಹಾಕಿ ಕೊಡ್ಸಲ್ಗೆ ಯಾರ ಪಾಪ ನಿಮಗೆ ಉದ್ರಿ ಊಟ. ನಾವು ಸ್ವಲ್ಪ ಊಟ ಮಾಡ್ತೀವಿ ಅಂತ ಬರಿಗಾಯಿಸಿ ಸ್ವಲ್ಪ ಪಟ ಅಂತ ಊಟ ಮಾಡ್ತೀವಿ. ಭಾಳ ಕಷ್ಟ ಆಗಿದೆ. ಬೆಳಗ್ಗೆ ಏನು ನಾಷ್ಟ ಮಾಡಿಲ್ಲ. ಬೇಗ ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೇನೆ ನಿಮ್ಗೆ. ಅರವಿಂದ್ ಅವರು ಆಟ ಆಡ್ತಾ ಇದ್ದಾರೆ. ಸೊ ಅವ್ರಿಗೂ ಒಂದು ಜೋರ ಚಪ್ಪಾಳೆ ಇರಲಿ. ಡ್ರ್ಯಾಗನ್ ವರ್ಸಸ್ ಟೈಗರ್ ಕೆಲವೇ ಕ್ಷಣಗಳಲ್ಲಿ ಒಳ್ಳೆಯ ಸರ್ವಿಸ್, ಒಳ್ಳೆಯ ಶಾಟ್ ಆದ್ರೆ ನೆಟ್ಟಿಗೆ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ. ಇಲ್ಲಿ ಫೈನಲ್ ಮ್ಯಾಚ್ ನಡೆದ ಲಯನ್ಸ್ ವರ್ಸಸ್ ಡ್ರ್ಯಾಗನ್ಸ್ ಫೈನಲ್ ಮ್ಯಾಚ್ ಇದು. ಇದಕ್ಕೆ ಇವಾಗ ಯಾರು ನಮ್ಮ ಸ್ಪಾನ್ಸರ್ ನಮ್ಮ ಮೇಡಮ್ ಅವರು, ನಮ್ಮ ಟೈಗರ್ ಮೇಡಮ್ ಅವ್ರು ಸ್ಪಾನ್ಸರ್ ಮಾಡ್ತಾರೆ. ಇವಾಗ ಬಂದು ಬರ್ರಿ, ಇವಾಗ ಆಟ ಶುರು ಆಗುತ್ತೆ ನೋಡ್ರಿ. ಇದು ನಮ್ಮ ಲಯನ್ಸ್ಗಳ ಟೀಮ ಆ್ಯಂಡ್ ಇದು ಡ್ರ್ಯಾಗನ್ಸ್ದು. ಬರೀ ನಮ್ಮ ಟೈಗರ್ ಮೇಡಮ್ ಅವ್ರು ಬಂದರು. ಇವಾಗ ಟಾಸ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಮ್ಯಾಚ. ಬರ್ರಿ
ನೋಡೋಮಂತ ಆಟ ಯಾವ ಥರ ಇರುತ್ತೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೋ ಗೊತ್ತಿಲ್ಲ. ಸೋಲು ಗೆಲುವು ಇದ್ದಿದ್ದೆ, ಜಸ್ಟ್ ಎಂಜಾಯ್ ಮಾಡಿರಿ ಬಾಯ್ಸ್. ಇಲ್ಲೇ ಕಾಲು ಮುರ್ಕೊಳಂಗೆ ಆದ್ರೆ ಅವರು ನೋಡ್ರಿ ಗಾಯ್ಸ್, ನಮ್ಮ ಟೀಮ್ ಎಂಟ್ರಿ ಇವಾಗ ಲಾಸ್ಟ್ ಫೈನಲ್ ಮ್ಯಾಚ್ ಇರುತ್ತೆ. ಬರೀ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನಾವು ನೋಡೋಮಂತ. ಸೋಲು ಗೆಲುವು ಇದ್ದಿದೆ, ಬಟ್ ಎಂಜಾಯ್ ಮಾಡೋಮಂತ, ಏನು ಗದ್ಲಿದಾರ್ದಂಗೆ. ಬರೀ ಗೀತಾ ಮೇಡಮ್ ಅವ್ರ ಕಡೆಯಿಂದ 1,001 ರೂಪಾಯಿಗಳ ಕಾಣಿಕೆ ಇರುತ್ತೆ. ಮೇಡಮ್ ಅವರಿಗೆ ಒಂದು ಜೋರದ ಚಪ್ಪಾಳೆ ಇರಲಿ. ಸೊ ಈ ಒಂದು ವಾಲಿಬಾಲ್ ತಂಡವರಿಗೆ ಸ್ಫೂರ್ತಿಯಾಗಿ ಅವರಿಗೆ ಒಂದು ಪ್ರೋತ್ಸಾಹವಾಗಿ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ನೋಡ್ರಿ ಗಾಯ್ಸ್, ನಮ್ಮ ಈ ಮ್ಯಾಚ್ ಒಳಗೆ ಯಾರು ವಿನ್ ಆಗ್ತಾರ ಅವರಿಗೆ ನಮ್ಮ ಗೀತಾ ಮೇಡಮ್ ಕಡೆಯಿಂದ 1,000 ರೂಪಾಯಿ ಸ್ಪಾನ್ಸರ್ ಇರುತ್ತೆ. ವೆಲ್ಡನ್ ಬಾಯ್, ಚಂದ ಆಡ್ರಿ, ಗೆದ್ದು ಬರ್ರಿ. 1,000 ರೂಪಾಯಿ ತಗೋರಿ, ಮುಂದೆ ಈಗ ಫಸ್ಟ್ 1,000 ರೂಪಾಯಿ ತಗೋರಿ. ನೋಡ್ರಿ ಗಾಯ್ಸ್, ನಮ್ಮ ಟೀಮ್ ವಿನ್ ಆಯ್ತು. ಡ್ರ್ಯಾಗನ್ಸ್ ವಿರುದ್ಧ ಹೊಡೆದಿರಿ ನೋಡ್ರಿ. ಟೀಮ್ ಸೆಲೆಬ್ರೇಷನ್ ಗಾಯ್ಸ್, ನಮ್ಮ ಟೀಮ್ ಅಂತ ವಿನ್ ಆಯ್ತು. ಫಸ್ಟ್ ಭಾರಿ ವಾಲಿಬಾಲ್ ತಾಬಾಡ್ ಹೊಡೆದ್ರೆ ವಿನ್ನರ್ಸ್ಗಳಿಗೆ ಮೇಡಮ್ ಅವ್ರು ಸ್ಪಾನ್ಸರ್ ಮಾಡಿದ್ರು 1,000 ರೂಪಾಯಿ. ಅದನ್ನ ಇವಾಗ ಫೋನ್ಪೇ ಮುಖಾಂತರ ಹಾಕ್ತಾ ಇದಾರ. ಬರ್ರಿ ನೋಡ್ರಿ ಗಾಯ್ಸ್, ಮೇಡಮ್ ಅವ್ರು 1,000 ಹೇಳಿದ್ರು, 2,000 ಸ್ಪಾನ್ಸರ್ ಮಾಡಿದ್ರು. 2,000 ಎಲ್ಲ ಸ್ಪೋರ್ಟ್ಸ್ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದಿನಿ. ಇವಾಗ ನೆನಪಾಗಿದೆ ವಿಡಿಯೋ ಎಂಡಿಂಗ್ ಮಾಡ್ಬೇಕು ಅನ್ನೋದು, ಯಾಕಂದರೆ ಎಡಿಟಿಂಗ್ ಮಾಡ್ಬೇಕಲ್ಲ ಸದ. ಸೊ ಬೇಗ ಎಡಿಟಿಂಗ್ ಮಾಡ್ತೀನಿ. ಆ್ಯಂಡ್ ಇವತ್ತಿಗೆ ಇಷ್ಟ ಆದರೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋ ಸಿಗಮಂತ, ಮುಂದಿನ ವಿಡಿಯೋ ಅಲ್ಲ ನಾಳೆನೇ ಸಿಗಮಂತ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ